ಲೈಲಾ ಯಾವಾಗಲೂ ಹತ್ತಲಿನಲ್ಲಿ ತುದಿಯಲ್ಲಿ ನಿಲ್ಲುತ್ತಿದ್ದಳು. ದೊಡ್ಡ ಕಾಡಿನೊಳಗೆ ಹೋಗಲು ಅವಳಿಗೆ ಧೈರ್ಯವಿರಲಿಲ್ಲ. ಆ ಕಾಡು ತುಂಬಾ ದೊಡ್ಡದಾಗಿತ್ತು ಮತ್ತು ಸ್ವಲ್ಪ ಭಯಾನಕವಾಗಿ ಕಾಣುತ್ತಿತ್ತು. ಅಲ್ಲಿ ಏನು ಅಡಗಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅಜ್ಜಮ್ಮ ಹೂದೋಟದಲ್ಲಿ ಕೆಲಸ ಮಾಡ್ತಿದ್ರು. ಅವರು ಲೈಲಾವನ್ನು ಗಮನಿಸಿ ನಕ್ಕರು. ಲೈಲಾ, ಇಂದು ಕಾಡಿನ ಕಡೆಗೆ ಏಕೆ ಭಯ? ಸ್ವಲ್ಪ ಸಾಹಸ ಬೇಕಲ್ಲವೇ ಎಂದು ಅಜ್ಜಮ್ಮ ಕೇಳಿದರು. ಲೈಲಾ ಕೆಳಗೆ ನೋಡಿದಳು. ಅಜ್ಜಮ್ಮ, ನನಗೆ ಭಯವಾಗುತ್ತದೆ. ಕಾಡಿನ ದಾರಿ ತುಂಬಾ ಕಷ್ಟಕರವಾಗಿದೆ. ಅಜ್ಜಮ್ಮ, ಭಯಪಡಬೇಡ. ಧೈರ್ಯವು ದಾರಿಯನ್ನು ತೋರಿಸುತ್ತದೆ. ನಿನ್ನೊಳಗೆ ಅದು ಅಡಗಿದೆ ಎಂದರು. ಧೈರ್ಯ ಅಂದ್ರೆ ಬೇರೆಯವರಿಗೆ ದಾರಿ ತೋರಿಸುವುದು ಎಂದು ಅಜ್ಜಮ್ಮ ವಿವರಿಸಿದ್ರು. ನನ್ನ ನೀಲಿ ಹೂವು ಬೇಕು. ಅದು ಗುನುಗುವ ಹೂಳೆಯ ಬಳಿ ಮಾತ್ರ ಬೆಳೆಯುತ್ತದೆ, ಅಜ್ಜಮ್ಮ ಹೇಳಿದ್ರು. ಆ ನೀಲಿ ಹೂವು ಅಜ್ಜಮ್ಮನಿಗೆ ಬಹಳ ಮುಖ್ಯವಾಗಿತ್ತು. ಲೈಲಾ ಆಳವಾಗಿ ಉಸಿರು ತೆಗೆದುಕೊಂಡಳು. ನೀನು ದಾರಿ ಕಂಡುಕೊಳ್ಳುವೆ ಎಂದು ನನಗೆ ಖಚಿತ. ಹೋಗಿ ಅದನ್ನು ತೆಗೆದುಕೊಂಡು ಬಾ ಎಂದು ಅಜ್ಜಮ್ಮ ಪ್ರೋತ್ಸಾಹಿಸಿದರು. ಲೈಲಾ ಕಾಡಿನೊಳಗೆ ಹೆಜ್ಜೆ ಹಾಕಿದಳು. ಮರಗಳು ಬೇಗನೆ ದಟ್ಟವಾದವು. ಸೂರ್ಯನ ಬೆಳಕು ಈಗ ಕೇವಲ ಸಣ್ಣ ಕಲೆಗಳಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಗಾಳಿಯ ಪ್ರತಿ ಸಣ್ಣ ಶಬ್ದಕ್ಕೂ ಲೈಲಾ ಹೆದರುತ್ತಿದ್ದಳು. ಅದು ಹೊಸ ಧೈರ್ಯದ ಆರಂಭವಾಗಿತ್ತು. ಅವಳು ಹಿಂದೆ ತಿರುಗಿದಾಗ ಅಜ್ಜಮ್ಮ ದೂರದಿಂದಲೇ ಕೈಬೀಸಿ ಶುಭ ಹಾರೈಸಿದರು. ಲೈಲಾ ಗುನುಗುವ ಹೂಳೆಯ ಹತ್ತಿರ ಬಂದಳು. ಅವಳಿಗೆ ಸಣ್ಣ ರೋಣದ ಸದ್ದು ಕೇಳಿಸಿತು. ದೊಡ್ಡ ಪೊದೆಯ ಹಿಂದೆ ಒಂದು ಸಣ್ಣ ಜಿಂಕೆ ಮರಿ ಅಡಗಿತ್ತು. ಅದು ಗಟ್ಟಿಯಾಗಿ ನಡುಗುತ್ತಿತ್ತು. ಚಿನ್ನಿ ತುಂಬಾ ಹೆದ್ರಿತ್ತು. ಅದರ ತಾಯಿ ಎಲ್ಲೂ ಕಾಣ್ಲಿಲ್ಲ. ಅದು ಕಣ್ಣೀರ್ ಹಾಕುತ್ತಿತ್ತು. ಲೈಲಾ ತನ್ನ ಭಯವನ್ನು ಮರೆತಳು. ಈ ಪುಟ್ಟ ಜೀವ ತನ್ನ ಸಹಾಯಕ್ಕಾಗಿ ಕಾಯ್ತಿದೆ. ಅಯ್ಯೋ ಪುಟ್ಟ ಜಿಂಕಿಯೇ, ನೀನು ನನಗಿಂತ ಹೆಚ್ಚು ಭಯಪಟ್ಟಿದ್ದೀಯಾ ಎಂದು ಲೈಲಾ ಪಿಸುಗುಟ್ಟಿದಳು. ಲೈಲಾ ಈಗ ಜಿಂಕೆ ತಗೆ ಧೈರ್ಯದ ದಾರಿ ತೋರಿಸಬೇಕು ಎಂದು ನಿರ್ಧರಿಸಿದಳು. ಲೈಲಾ ನಿಧಾನವಾಗಿ ತನ್ನ ಕೈಚಾಚಿ, ಬಾ, ಹೊರಗೆ ದಾರಿಯಿದೆ ಎಂದು ಹೇಳಿದಳು. ಚಿನ್ನಿ ಸ್ವಲ್ಪ ಹಿಂದಕ್ಕೆ ಸರಿಯಿತು. ಲೈಲಾ ತಾಳ್ಮೆಯಿಂದ ಕಾದಳು. ಅವಳು ನಕ್ಕಳು. ಲೈಲಾ ಮೊದಲು ಹೊರಳಿದಳು ಮತ್ತು ನಿಧಾನವಾಗಿ ಮರಗಳ ಮೂಲಕ ನಡೆದುಕೊಂಡು ಹೋಗಲು ಪ್ರಾರಂಭಿಸಿದಳು. ಒಂದು ಹೆಜ್ಜೆ, ನಂತರ ಇನ್ನೊಂದು ಹೆಜ್ಜೆ. ಚಿನ್ನಿ ಅವಳನ್ನು ಅನುಸರಿಸಲು ಪ್ರಾರಂಭಿಸಿತು. ಲೈಲಾ ಧೈರ್ಯದೊಂದಿಗೆ ಮುಂದೆ ಸಾಗಿದಳು. ಈಗ ಕಾಡು ಹೆಚ್ಚು ಸ್ನೇಹಪರವೆಂದು ಕಂಡಿತು. ಇಬ್ಬರೂ ಒಟ್ಟಿಗೆ ಹೆಜ್ಜೆ ಹಾಕಿದರು. ಪೊದೆಗಳನ್ನು ಹಿಂದಿಕ್ಕಿದರು. ಲೈಲಾ ಆನಂದದಿಂದ ನಕ್ಕಳು. ಕೊನೆಗೆ ಕಾಡಿನ ಮರಗಳು ತೆರೆದುಕೊಂಡವು. ಸೂರ್ಯನ ಬೆಳಕು ಪ್ರಕಾಶಮಾನವಾಗಿತ್ತು. ಅಜ್ಜಮ್ಮ ಕಾಡಿನಂಚಿನಲ್ಲಿ ಕಾಯುತ್ತಿದ್ದರು, ದೊಡ್ಡ ನಗುವಿನೊಂದಿಗೆ. ಲೈಲಾ ಓಡಿಹೋಗಿ ನೀಲಿ ಹೂವನ್ನು ತೋರಿಸಿದಳು. ಅಜ್ಜಮ್ಮ, ನನಗೆ ದಾರಿಯಲ್ಲಿ ಸ್ನೇಹಿತ ಸಿಕ್ಕಿತು. ನೀನು ನಿನ್ನ ಧೈರ್ಯದಿಂದ ದಾರಿ ಕಂಡುಕೊಂಡೆ. ಅದುವೇ ನಿಜವಾದ ಸಾಹಸ, ಅಜ್ಜಮ್ಮ ಹೇಳಿದರು.